ಪ್ರೈಸ್ ದ ಲಾರ್ಡ್. ಪ್ರೀತಿಯ ಸಹೋದರ ಹಾಗೂ ಸಹೋದರಿ, ಇದನ್ನು ನೋಡೋದ್ರಲ್ಲಿ ಭಾಳ ಸಂತೋಷವಾಗಿದ್ದೇನೆ. ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆಗಳು ಸಲ್ಲಿಸ್ತೇನೆ. ಶಾಲೂಮ್, ನಿಮಗೆ ಸಮಾಧಾನ ಉಂಟಾಗಲಿ. ಪ್ರೀತಿಯುಳ್ಳ ದೇವ ಮಕ್ಕಳು, ಈ ದಿನ ಒಂದು ಒಳ್ಳೆ ದಿನ ಕೊಟ್ಟಿದ್ದಕ್ಕಾಗಿ ದೇವನಾಮಕ್ಕೆ ಸ್ತೋತ್ರ ಸಲ್ಲಿಸೋಣ. ಪ್ರೀತಿಯುಳ್ಳ ದೇವ ಮಕ್ಕಳು, ಈ ದಿನ ಒಂದು ಒಳ್ಳೆ ವಾಗ್ದಾನ ಕೊಟ್ಟಿದ್ದಾರೆ ದೇವರು. ಏನಂದರೆ, ಅನುಮಾನವನ್ನು ನಮೂದಿಸಿ ನಂಬಿಕೆಯಿಂದ ನಿರ್ಗಮಿಸಿ. ಆಮೇಲೆ ಹಲ್ಲೆಲೂಯಾ. ಪ್ರೀತಿಯುಳ್ಳ ದೇವ ಮಕ್ಕಳು, ನಾವು ಅನುಮಾನವಿಡದೆ ನಂಬಿಕೆಯಿಂದ ನಿರ್ಮಂಗಿಸಬೇಕೆಂಬುದಾಗಿ ಇದಕ್ಕೆ ಆಧಾರವಾಗಿ ಮತ್ತೆ ಬರೆದ ಸುವಾರ್ತೆ 14ನೇ ಅಧ್ಯಾಯ 30ನೇ ವಾಕ್ಯ ನಿಮಗಾಗಿ ಓದ್ತೀನಿ. ದಯಮಾಡಿ ನಿಮ್ಮಲ್ಲಿ ಸತ್ಯವಿದ್ದರೆ ತೆಗೆದು ಧ್ಯಾನಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಅಲ್ಲಿ ಹೀಗೆ ಬರೀತಾರೆ, ಏನಂದರೆ, ಆದರೆ ಗಾಳಿಯನ್ನು ನೋಡಿ ಭಯಪಟ್ಟು ಮುನುಗುತ್ತಾ, ಸ್ವಾಮಿ ನನ್ನನ್ನು ಕಾಪಾಡು ಎಂದು ಕೂಗಿಕೊಂಡನು. ಆಮೀನ್. ನೋಡಿ, ಪೇತ್ರನ ಜೀವಿತ ನೋಡೋದಾದ್ರೆ ಪ್ರೀತಿ ಇದೆ ಮಕ್ಕಳೇ, ಯೇಸು ಸ್ವಾಮಿ ದೋಣಿಯಿಂದ ನೀರ ಮೇಲೆ ನಡೀತಾ ಇದ್ದರು. ಅದೇ ಥರ ಪೇತ್ರನೇ ನಾನೇ ಯೇಸು ಎಂಬುದಾಗಿ ಆತ ಕರೆಯುವಾಗ, ದೇವರೇ ನೀನಾಗಿದ್ದರೆ ನಾನು ಬರ್ತೀನಿ ಎಂಬುದಾಗಿ ನಂಬಿಕೆಯಿಂದ ಹೋಗ್ತಾ ಇದ್ದ. ಆದರೆ ಸಡನ್ ಆಗಿ ಗಾಳಿನ ಬಡಿಸ್ಕೊಂಡು ಆತ, ಅಯ್ಯೋ ದೇವರೇ ನನ್ನನ್ನು ಕಾಪಾಡು ಎಂಬುದಾಗಿ, ಅದೇ ಥರ ವಚನ 30 ಹೇಳ್ತದೆ, ಸ್ವಾಮಿ ನನ್ನನ್ನು ಕಾಪಾಡು ಎಂದು ಕೂಗಿಕೊಂಡು ಆ ಕ್ಷಣವೇ ಯೇಸು ಕೈ ಚಾಚಿ ಅವನು ಹಿಡಿದು, ಅಲ್ಪ ವಿಶ್ವಾಸೇ ಯಾಕೆ ಸಂದೇಹ ಪಟ್ಟಿ ಎಂದು ಹೇಳಿದನು. ಹೌದು ಪ್ರೀತಿ ಇದೆ ಮಕ್ಕಳೇ, ನಮ್ಮ ಜೀವಿತದಲ್ಲೂ ಕೂಡ ನಾವು ಒಂದು ವೇಳೆ ಭಯಪಡ್ತೀವಿ, ಬಿರುಗಾಳಿ ಥರ ಏನಾದರೂ ಸಮಸ್ಯೆ ಬಂದರೆ, ಆದರೆ ದೇವರು ಕೈ ಚಾಚಿ ಸಂಶಯ ಪಡದೆ ನಂಬಿಕೆ ಮಾತ್ರ ಇರಬೇಕೆಂಬುದಾಗಿ ಹೇಳ್ತಾರೆ. ಹೌದು ಪ್ರೀತಿ ಇದೆ ಮಕ್ಕಳೇ, ಅದೇ ಥರ 2ನೇ ತಿಮೋಥಿ ಮೊದಲನೇ ಪೌಲನು 2ನೇ ತಿಮೋಥಿ 1ನೇ ಅಧ್ಯಾಯ 7ನೇ ವಾಕ್ಯ ಹೀಗೆ ಹೇಳ್ತದೆ, ಏನಂದರೆ, ದೇವರು ನಮಗೆ ಕೊಟ್ಟಿರುವ ಆತ್ಮವು ಬಲ, ಪ್ರೀತಿ, ಶಿಕ್ಷಣಗಳ ಆತ್ಮವೇ ಹೊರತು ಹಿಡಿತನ ಆತ್ಮವಲ್ಲ. ಹೌದು ಪ್ರೀತಿ ಇದೆ ಮಕ್ಕಳೇ, ನಮಗೆ ಆತ್ಮ ಕೊಟ್ಟಿದ್ದು ಪ್ರೀತಿ, ಒಂದು ನಂಬಿಕೆ, ಆ ಹಿಡಿತನ ಆತ್ಮವಿಲ್ಲ ಎಂಬುದಾಗಿ ಹೇಳ್ತಾರೆ. ಹೌದು ಪ್ರೀತಿ ಇದೆ ಮಕ್ಕಳು, ನಾವು ಆತನಲ್ಲಿ ನಂಬಿಕೆಯಿಂದ ಇಡಬೇಕು. ದೇವರೇ ನೀನು ಒಳ್ಳೆ ಆತ್ಮ ಕೊಟ್ಟಿದ್ದಿ, ನಿನ್ನಲ್ಲಿ ಪ್ರೀತಿ ಕೊಟ್ಟಿದ್ದಿ, ನೀನು ನಂಬಿಕೆಯಿಂದ ನಾನು ಜೀವಿಸ್ತೀನಿ ಎಂಬುದಾಗಿ ಹೇಳುವಾಗ ನಿಶ್ಚಯವಾಗಿ ಜೀವಿಸುವಂತೆ ಸಹಾಯ ಮಾಡುವಂತಹ ಸರ್ವಶಕ್ತರಾಗಿದ್ದಾರೆ. ಅದೇ ಪ್ರೀತಿ ಇದೆ ಮಕ್ಕಳು, ಇಬ್ರಿಯ ಪತ್ರಿಕೆ 12ನೇ 2 ವಾಕ್ಯ ಹೇಳ್ತದೆ, ನಂಬಿಕೆಯನ್ನು ಹುಟ್ಟಿಸುವನು ಪೂರೈಸುವನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರ ಚಿತ್ತದಿಂದ ಓಡೋಣ. ಆಮೀನ್. ನೋಡಿ, ನಮ್ಮ ಓಟ ಯಾವ ಥರ ಇದೆ, ಆ ಚಿತ್ತದಂತೆ ನಾವು ನಡಿಬೇಕು. ಪ್ರೀತಿದೆ ಮಕ್ಕಳೇ, ನಾವು ಎಡಕ್ಕಾಗಲಿ ಬಳಕಾಗದೆ ದೇವರಲ್ಲಿ ನಂಬಿಕೆಯಿಂದ ಓಟವನ್ನು ನೋಡಬೇಕು, ದೃಷ್ಟಿಯನ್ನು ಮಾಡ್ಕೊಂಡು, ದೇವರೇ ನೀನಲ್ಲೇ ನಾನು ದೃಷ್ಟಿ ಇಟ್ಟಿದ್ದೀನಿ, ನಿನ್ನಲ್ಲೇ ನಂಬಿಕೆ ಇಡ್ತೀನಿ, ದೇವರೇ ನಾನು ಅನುಮಾನವನ್ನು ನಮೂದಿಸಿ ನಂಬಿಕೆಯಿಂದ ನಿರ್ಮಗಿಸ್ತೇನೆ ಎಂಬುದಾಗಿ ಹೇಳುವಾಗ, ದೇವರು ಖಂಡಿತವಾಗಿ ನಮ್ಮ ನಂಬಿಕೆಯನ್ನು ನೋಡೋದಂಥ ದೇವರು ನನ್ನ ಮಗಳು, ನನ್ನ ಮಗ ನನ್ನಲ್ಲಿ ಯಾವ ರೀತಿಯಲ್ಲಿ ನಂಬಿಕೆಯಿಂದ ಜೀವಿಸ್ತಾ ಇದ್ದಾರೆ ಎಂಬುದಾಗಿ ಈ ದಿನದಲ್ಲಿ ನೋಡ್ತಾ ಇದ್ದಾರೆ. ಪ್ರೀತಿದೆ ಮಕ್ಕಳೇ, ಅದೇ ಥರ ಪ್ರೀತಿದೆ ಮಕ್ಕಳೇ, ದೇವರ ವಾಕ್ಯ ಇರುತ್ತೆ, ನಂಬಿಕೆಯನ್ನು ಹುಟ್ಟಿಸುವನು ಪೂರೈಸುವನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾದ ಒಂದು ಓಟ. ಹೌದು ಪ್ರೀತಿ ಮಕ್ಕಳೇ, ನಾವು ಆತನಲ್ಲಿ ನಂಬಿಕೆಯಿಂದ ಓಟವನ್ನು ಓಡಬೇಕು, ದೇವರನ್ನ ದೃಷ್ಟಿಸಬೇಕು. ಪೇತ್ರ ಭಯಪಟ್ಟ, ದೇವರೇ ಬಿರುಗಾಳಿಯಿಂದ ನನ್ನ ಕಾಪಾಡು ಎಂಬುದಾಗಿ ಹೇಳುವಾಗ, ಯಾಕೆ ಅಲ್ಪ ವಿಶ್ವಾಸಿ, ಯಾಕೆ ಸಂದೇಹ ಪಟ್ಟಿ, ನಂಬಿಕೆ ಮಾತ್ರ ಇರಲಿ ಎಂಬುದಾಗಿ. ಹೌದು ಪ್ರೀತಿ ಮಕ್ಕಳೇ, ದೇವ್ರು ನಮ್ಮ ಜೀವಿತದಲ್ಲಿ ಬರುವಾಗ, ನಾವು ಆತನಲ್ಲಿ ನಂಬಿಕೆಯಿಂದ ಜೀವಿಸುವಾಗ ದೇವ್ರು ನಮಗೆ ಜಯ ಕೊಡ್ತಾನೆ. ನಾವು ಆತನಿಗೆ ನಮ್ಮ ಅನುಮಾನ ಪಡಬಾರ್ದು, ಅಯ್ಯೋ ನನ್ನ ಭವಿಷ್ಯ ಹೆಂಗಾಗುತ್ತೋ, ಅಯ್ಯೋ ನನ್ನ ಕುಟುಂಬದಲ್ಲಿ ನಾವು ಹೇಗಪ್ಪ ಜೀವಿಸಲಿ ಮತ್ತು ನಾವು ಅನುಮಾನ ಪಡದೆ ದೇವರಲ್ಲಿ ನಾವು ನಂಬಿಕೆಯಿಂದ ಜೀವಿಸಬೇಕು. ಆತ ನಮ್ಮನ್ನು ನಡೆಸುವಂಥ ಸರ್ವಶಕ್ತರಾಗಿದ್ದಾರೆ. ಪ್ರೀತಿಯ ಮಕ್ಕಳೇ, ಅದೇ ಥರ ರೋಮಪುರದ ಪತ್ರಿಕೆ 10ನೇ ಅಧ್ಯಾಯ 17 ವಾಕ್ಯ ನೋಡಿದಾದ ಪ್ರೀತಿ ಮಕ್ಕಳೇ, ಅಲ್ಲಿ ಆದ ಕಾರಣ ಸಾರಿದ ಸುವಾರ್ತೆಯು ನಂಬಿಕೆಗೆ ಆಧಾರ, ಆ ವಾರ್ತೆ ಕ್ರಿಸ್ತ ವಾಕ್ಯವೇ ಆಧಾರ. ಹೌದು ಪ್ರೀತಿಯ ಮಕ್ಕಳೇ, ಪ್ರತಿದಿನ ದೇವ್ರ ವಾಕ್ಯ ನಾವು ಓದುವಾಗ ಆ ವಾಕ್ಯ ನಮಗೆ ಸುವಾರ್ಥವಾಗಿದೆ. ನಾವು ಆತನ ಒಳ್ಳೆ ಮಾರ್ಗದಲ್ಲಿ ನಡೆಸುವಂಥ ದೇವರು, ಆತನನ್ನೇ ಆತರ ಮಾಡಿಕೊಂಡು ಒಳ್ಳೆ ಮಾರ್ಗದಲ್ಲಿ ನಾವು ನಡೆಯುವಾಗ ಆತನು ಬೇಕಂತೆಲ್ಲ ಸಹಾಯ ಮಾಡುವಂಥ ಸರ್ವಶಕ್ತರಾಗಿದ್ದಾರೆ. ಅವರೆಂದು ಕೈ ಬಿಡೋದಲ್ಲ. ನಾವು ನಂಬಿಕೆಯಿಂದ, ದೇವರೇ ನೀನಲ್ಲೇ ನಂಬಿಕೆ ಇಟ್ಟಿದ್ದೀನಿ ಅಪ್ಪ, ನನ್ನ ಹಿಡಿತನ ಆತ್ಮನ ತೆಗೆದಕ್ಕೂ ಪ್ರೀತಿ ಮತ್ತು ವಿಶ್ವಾಸ, ಆತ್ಮವಿಶ್ವಾಸದೊಂದಿಗೆ ನಾನು ನಡೆಯುವಂತೆ ಸಹಾಯ ಮಾಡುವಪ್ಪ. ನೀ ನನ್ನ ಜೀವಿತದಲ್ಲಿ ಅದ್ಭುತಗಳು ಮಾಡುವಂಥ ದೇವರಾಗಿದ್ದಿ, ನನ್ನ ಜೀವಿತದಲ್ಲಿ ಬೇಕಂತೆಲ್ಲ ಸಹಾಯ ಮಾಡುವಂಥ ದೇವರಾಗಿದ್ದಾರಪ್ಪ ಅಂತ ಪೇತ್ರನ ಹಾಗೆ ನಾನು ನಂಬಿಕೆ ಇಡದೆ, ದೇವರೇ ಪೇತ್ರನ ಹಾಗೆ, ದೇವರೇ ನಿನ್ನಲ್ಲಿ ನಂಬಿಕೆ ಇಡ್ತೀನಿ ಅಪ್ಪ, ದೇವರೇ ನೀನು ನನ್ನನ್ನು ನಡೆಸುವಂಥ ದೇವರಾಗಿದೆಯಪ್ಪ ಅಂತ ಹೇಳುವಾಗ ನಿಶ್ಚಯವಾಗಿ ನಡೆಸ್ತಾರೆ. ಪ್ರೀತಿ ಮಕ್ಕಳೇ, ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶ್ವಾಸಿ ಕಾಪಾಡಲಿ. ಮೇ ಗಾಡ್ ಬ್ಲೆಸ್ ಯು. ಪ್ರಾರ್ಥನೆ ಮಾಡೋಣ, ಕಣ್ಣು ಮುಚ್ಚಿಕೊಂಡು ಪ್ರಾರ್ಥಿಸು. ಪರಿಶುದ್ಧನೆ ಪ್ರೀತಿ ತಂದೆ ದೇವರೇ, ಸ್ವಾಮಿ ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಕಳೆದ ವಾರದಲ್ಲಿ ಅದ್ಭುತವಾಗಿ ಕಾಪಿಕೊಂಡು ಪ್ರೀತಿ ದೇವರೇ, ಈ ಮುಂಜಾನೆ ವೇಳೆಯಲ್ಲಿ
ದೇವರೇ ನೀವು ಒಳ್ಳೆ ವಾಗ್ದಾನ ಕೊಟ್ಟಿದ್ದಪ್ಪ, ಅನುಮಾನ ಪಡೆದೇ ನಂಬಿಕೆಯಿಂದ ನೀವು ಜೀವಿಸಿರಿ ಎಂಬುದಾಗಿ ಹೇಳಿದಪ್ಪ. ಹೌದೇ ಸಪ್ಪ ದೇವರೇ, ಪೇತ್ರನ್ನು ಯಾವ ರೀತಿಯಲ್ಲಿ ಕಾಪಾಡಿದು ಅದೇ ಥರ ಸ್ವಾಮಿ ವಿಡಿಯೋ ಯಾರು ನೋಡ್ತಾರೋ ಅವ್ರ ಕುಟುಂಬನ ಆಶೀರ್ವದಿಸು. ಪೇತ್ರನ ಹಾಗೆ ಅಪನಂಬಿಕೆ ಇಡದೆ ದೇವರು ನಿನ್ನಲ್ಲಿ ನಂಬಿಕೆಯಿಂದ ಜೀವಿಸುವಂತೆ ಸಹಾಯ ಮಾಡು. ಎಲ್ಲ ಕುಟುಂಬದಲ್ಲಿ ಸಮಸ್ಯೆ ವೇದನೆ ಎಲ್ಲ ತೆಗೆದಕ್ಕೆ ನಿಮ್ಮ ಶಾಂತಿ ಸಮಾಧಾನ ಕೊಡು. ಅವ್ರು ಬೇಕಂತೆಲ್ಲ ಸಹಾಯ ಮಾಡಪ್ಪ ಅಂತ ಪ್ರಾರ್ಥಿಸಿದರೆ ಪ್ರೀತಿಗಳು ದೇವರೇ, ಈ ಚಿಕ್ಕ ಪ್ರಾರ್ಥನೆ ಕೇಳಿದಂತೆ ಯೇಸು ಕ್ರಿಸ್ತನಲ್ಲಿ ಬೇಡ್ತೇನೆ ಜೋಳು ತಂದೆ. ಆಮೇನ್.